ಇವಾಗ ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಹಸಿಮೆಣಸಿಕಾಯಿ ಚಟ್ನಿ ಮಾಡಿರೋದು, ಇದ್ರ ಜೊತೆನೆ ಗುಲಾಬಿ ಹೂವೇ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ. ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ಪಲಾವ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಹಂಗಾಗಿ ಬೇಗ ಬೇಗ ನಾಷ್ಟ ಮುಗಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ. ಅದಕ್ಕಾಗಿ ನಾನು ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಶೇಂಗಾ ತಗೊಂಡಿದ್ದೀನಿ. ಬನ್ನಿ ಪಟ ಅಂತ ಮಾಡೋಣ. ಮಗು ಆಗ್ತಾ ಇತ್ತು, ಹಂಗಾಗಿ ಎತ್ಕೊಂಡ್ಬಂದಿದ್ದೀನಿ. ಹೊರಗಡೆ ಹೋಗ್ಬೇಕಂದ್ರೆ ಅರ್ಜೆಂಟಾಗಿ ಅಡುಗೆ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಚಟ್ನಿ ಇದೆ ಆಲ್ರೆಡಿ, ಹಸಿಮೆಣಸಿಕಾಯಿ ಚಟ್ನಿ ಮಾಡಿರೋದು. ಇದ್ರ ಜೊತೆನೆ ತಿನ್ನೋದಕ್ಕೆ ಬರ್ತಂತಂದು ಮಾಡ್ತಾ ಇದ್ದೀನಿ. ಇದು ನೋಡಿ, ಎಣ್ಣೆ ಯಾವತ್ತೆಲ್ಲ ಅನ್ಬಾಕ್ಸ್ ಮಾಡಿದ್ನಲ್ವ, ಇದು ಈ ಥರ ಆಗಿದೆ. ಬಟ್ ಇದು ವರ್ಕ್ ಆಗ್ತಲ್ಲ, ಏನಾಗಿದೆ ಅಂತ ನೋಡಬೇಕು. ಆಮೇಲೆ ತೋರಿಸ್ತೀನಿ ನನ್ನ ಜೊತೆಗೆ ಏನಾಗಿದೆ ಅಂತಂದು. ಈಗ ಎಣ್ಣೆ ಹಾಕೊಂಡ್ಬಿಡೋಣ. ಸ್ವಲ್ಪ ಸಾಕು ಎಣ್ಣೆ, ಭಾಳ ಜಾಸ್ತಿ ಆದ್ರೆ ನಂಗೆ ಸ್ವಲ್ಪ ಉದ್ದಿನ ಬೇಳೆ ಶೇಂಗಾ ಹಾಕೊಂಡ್ಬಿಡ್ತೀನಿ. ಮತ್ತೆ ಜೀರಿಗೆ. ಹಬ್ಬ ಮಾಡಿ ಬರ್ಲಿರ. ನೋಡ್ರಿ, ನನ್ನ ಮಗಳು ಡ್ಯಾನ್ಸ್ ಮಾಡಕದಾಳ. ಆಡೋಣ ಒಂದು ಹೂವಿನ ಬಾಡದಂತೆ ಅಂತಂದು. ಮತ್ತೆ ಹೆಂಗ ಅನ್ಬೇಕು? ಕೊಡ ಮುತ್ತು 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 ಅಂದನ. ಅಲ್ಲ, ಓ ಗುಲಾಬಿ ಹೂವೇ ಅಂತ ಐತಲ್ಲ. ಜೀರಿಗೆ ಸಾಸ್ವಾಕಿ ಅಷ್ಟು ತರಕಾರಿ ಹಾಕ್ತೀನಿ ನಾನು. ಗುಲಾಬಿ ಹೂವೇ ಮುಂದೆ ನಾಡು ದಿನ ಕೇಳ್ತೀಯಲ್ಲ. ಬಿಡ್ತಿದೆ ಗುಂಡಮ್ಮ. ಸ್ವಲ್ಪ ಕಿಟಕಿ ತೆಗೆಂಗ ಆಗ್ತದೆ. ಓ ಗುಲಾಬಿ ಹೂವೇ ಮುಂದೆ ಕೇಳ. ಅಬುಷ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತೀನಿ. ಇಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸಾಂಬಾರ್ ಪೌಡರ್,
ಸ್ವಲ್ಪ ನೀರ್ ಹಾಕ್ತೀನಿ, ಸ್ವಲ್ಪ ಕುದಿಯೋದಕ್ಕ. ಯಾಕ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತು. ಇವಾಗ ನಮ್ಗೆ 1 ಟೈಮ್ ಇರಲ್ವಾ, ಹಂಗಾಗಿ ಸ್ವಲ್ಪ ನೀರ್ ಹಾಕ್ತೀನಿ. 2 ಗ್ಲಾಸ್ ಹಾಕ್ತೀನಿ ಅಷ್ಟೇ. ಇವಾಗ ಗ್ಲಾಸ್ 1 ಟೈಮ್ ಇದೆಯಲ್ಲ. ಒಂದು ಅನ್ನದ ಜೈಶ, ಒಂದು ಇದು 2ನೇ ಗ್ಲಾಸ್ ಸಾಕು. ಮುಚ್ಚಿಟ್ಟು ಬಿಡ್ತೀನಿ. ಇಷ್ಟು ಅಕ್ಕಿ ಹಾಕಿದೀನಿ. ಇವಾಗ ಅಕ್ಕಿದು ಹಾಕೊಂಡ್ಬಂದ್ಬಿಡ್ತೀನಿ. ಇವಾಗ ಅಕ್ಕಿ ಹಾಕಿದೀನಿ, ಸ್ವಲ್ಪ ಕುದಿಲಿ ಅಂತ ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕುದಿಸ್ಬಿಟ್ಟು 2 ವಿಸಿಲ್ ಉಸಿದ್ರೆ ಸಾಕು. ಜೈಶ ಏನದು ಗಲಾಟೆ? ಈಗ ಬಡಿತೀನಿ ನೋಡಿ, ಬಂದ್ ನಿನಗ.